ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಸಾಗರದ ನೆಹರು ಮೈದಾನದಲ್ಲಿರುವ ಸರ್ವತೋಭದ್ರ ಶ್ರೀ ಆದಿನಾಥ ತೀರ್ಥಂಕರರ ಜೈನ ಬಸದಿಯ ಆವರಣದಲ್ಲಿ ಸರ್ವತೋಭದ್ರ ದಿಗಂಬರ ಜೈನ ಸಮಾಜದ ಸೇವಾ ಟ್ರಸ್ಟಿನ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಾಗರ ಪಂಚಮಿ ಮಹತ್ವದ ಕುರಿತು ಸಮಾಲೋಚನಾ ಸಂವಾದ ಪ್ರಶ್ನೋತ್ತರ ಕಾರ್ಯಕ್ರಮ ಜರುಗಿತು. ನಾಗಲೋಕದ ರಾಜರಾಣಿಯರಾದ ಧರಣೇಂದ್ರ ಪದ್ಮಾವತಿಯವರು ನಾಗರೂಪದಲ್ಲಿ ಹೆಡೆಯನ್ನು ಬಿಚ್ಚಿ ತಪಸ್ಸಿಗೆ ಕುಳಿತಿರುವ ಪಾರ್ಶ್ವನಾಥರ ಮೇಲೆ ಸುರಿಯುತ್ತಿರುವ ಬೆಂಕಿಯಿಂದ ರಕ್ಷಿಸುವ ಸೇವೆಯನ್ನು ಇಂದಿಗೂ ಜೈನ ಸಮುದಾಯ ಸ್ಮರಿಸುವ ಮೂಲಕ ಯಕ್ಷಯಕ್ಷರನ್ನು ಪೂಜಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ನಾಗರ ಪಂಚಮಿ ಸಂಪ್ರದಾಯ ಜೈನರ ಕೊಡುಗೆಯಾಗಿದ್ದು, ಪ್ರಕೃತಿಯ ಆರಾಧನೆಯೇ ನಾಗರ ಪಂಚಮಿ ಎಂದು ಪುರೋಹಿತರಾದ ಅಶೋಕ್ ಕುಮಾರ್ ಇಂದ್ರ ಅವರು ಹೇಳಿದರು. ಅವರು ಸಾಗರ ಜೈನ ನೆಹರು ಮೈದಾನದಲ್ಲಿರುವ ಸರ್ವತೋಭದ್ರ ಶ್ರೀ ಆದಿನಾಥ ತೀರ್ಥಂಕರರ ಜೈನ ಬಸದಿಯ ಆವರಣದಲ್ಲಿ ಸರ್ವತೋಭದ್ರ ದಿಗಂಬರ ಜೈನ ಸಮಾಜ ಸೇವಾ ಟ್ರಸ್ಟಿನ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಾಗರ ಪಂಚಮಿ ಮಹತ್ವದ ಕುರಿತು ಸಮಾಲೋಚನಾ ಸಂವಾದ ಪ್ರಶ್ನೋತ್ತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಜೈನ ಧರ್ಮದ 24 ತೀರ್ಥಂಕರರಲ್ಲಿ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಪೂರ್ವ ಜನ್ಮದಲ್ಲಿ ಕಠಿಣ ತಪಸ್ಸು ಆಚರಿಸುತ್ತಿರುವಾಗ ಎದುರಾದ ಉಪಸರ್ಗಗಳಿಂದ ರಕ್ಷಿಸಲು ನಾಗಲೋಕದ ರಾಜರಾಣಿಯರಾದ ಧರಣೇಂದ್ರ ಪದ್ಮಾವತಿಯವರು ನಾಗರೂಪದಲ್ಲಿ ಹೆಡೆಯನ್ನು ಬಿಚ್ಚಿ ತಪಸ್ಸಿಗೆ ಕುಳಿತಿರುವ ಪಾರ್ಶ್ವನಾಥರ ಮೇಲೆ ಸುರಿಯುತ್ತಿರುವ ಬೆಂಕಿಯಿಂದ ರಕ್ಷಿಸುವ ಸೇವೆಯನ್ನು ಇಂದಿಗೂ ಜೈನ ಸಮುದಾಯ ಸ್ಮರಿಸುವ ಮೂಲಕ ಯಕ್ಷಯಕ್ಷರ ಪೂಜಿಸುತ್ತಿದ್ದಾರೆ ಎಂದರು. ನವಗ್ರಹಗಳಲ್ಲಿ ರಾಹು ಕೇತು ನಾಗಲೋಕಕ್ಕೆ ಸೇರಿರುವ ಗ್ರಹಗಳಾಗಿವೆ. ನಾಗರ ಪಂಚಮಿಯಂದು ನಾಗರ ಪೂಜೆಯಿಂದ ರಾಹು ಕೇತು ಗ್ರಹಗಳ ಕೃಪೆ ದೊರೆತು ಜೀವನದಲ್ಲಿ ಸಂಕಷ್ಟಗಳು ಮಾತ್ರವಲ್ಲದೆ ಚರ್ಮ ರೋಗ ಹಾಗೂ ನರಗಳ ಸಮಸ್ಯೆಯನ್ನು ನಿವಾರಣೆಯಾಗುತ್ತದೆ ಎಂದರು. ಪಂಚಮಿಯನ್ನು ಉಂಡೆಗಳ ನೈವೇದ್ಯ ಆಯುರ್ವೇದದ ಮೂಲವಾಗಿದೆ. ಎಳ್ಳು ಕಡಲೆ ಉಂಡೆಗಳ ಸೇವಿಸುವುದರಿಂದ ದೈಹಿಕ ಆರೋಗ್ಯ ಸುಧಾರಣೆಯ ಜೊತೆಗೆ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಎಂದರು. ಸರ್ವತೋಭದ್ರ ದಿಗಂಬರ ಜೈನ ಸಮಾಜದ ಸೇವಾ ಟ್ರಸ್ಟಿನ ಅಧ್ಯಕ್ಷ ಎಸ್ ಪಿ ಹಿತಕರ್ ಜೈನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜೈನ ಧರ್ಮದಲ್ಲಿ ನಾಗರ ಪಂಚಮಿಯ ಸಂದೇಶ ಜೀವದಯೆ ಮತ್ತು ಅಹಿಂಸೆಯ ಅನುಕರಣೆಗೆ ಪ್ರೇರಣೆಯಾಗಿದೆ. ನಾಗರ ಬನ ಮತ್ತು ನಾಗರ ವನದ ಹೆಸರಿನಲ್ಲಿ ಪ್ರಕೃತಿಯ ಸಂರಕ್ಷಣೆಗೆ ಪೂರಕ ವಾತಾವರಣ ನಿರ್ಮಾಣವೇ ನಾಗರ ಪಂಚಮಿಯ ಮಹತ್ವ ಎಂದರು. ಜೈನ ಧರ್ಮದ ತತ್ವ ಆಚಾರ ವಿಚಾರಗಳು ವೈಜ್ಞಾನಿಕವಾಗಿವೆ. ನಾಗದೋಷಕ್ಕೂ ವಿಜ್ಞಾನಕ್ಕೂ ಸಾಮ್ಯತೆ ಇದೆ. ಆಧುನಿಕ ನಾಗದೋಷದ ಕುರಿತು ಅರಿವು ಅಗತ್ಯವಾಗಿದೆ. ಮಕ್ಕಳು ಮಹಿಳೆಯರು ಆರೋಗ್ಯದ ಸುರಕ್ಷತೆಯಿಂದ ಬಳಸುವ ಪ್ಯಾಂಪರ್, ಸ್ಯಾನಿಟರಿ ಪ್ಯಾಡ್ಗಳನ್ನು ಬೇಕಾಬಿಟ್ಟಿ ಪರಿಸರದಲ್ಲಿ ಬಿಸಾಕುವುದರಿಂದ ವಿಜ್ಞಾನದ ದೃಷ್ಟಿಯಿಂದ ಮನುಷ್ಯನ ಮತ್ತು ಪ್ರಾಣಿ ಪಕ್ಷಿಗಳಿಗೆ ರೋಗಾಣುಗಳ ಬಾಧೆಯುಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎನ್ನುತ್ತಾರೆ. ಧಾರ್ಮಿಕವಾಗಿ ಜ್ಯೋತಿಷ್ಯದ ಪ್ರಕಾರ ನಾಗರ ಹಾವುಗಳು ಪರಿಸರದಲ್ಲಿ ಬಿಸಾಕಿರುವ ಪ್ಯಾಂಪರ್ಗಳ ಮೇಲೆ ಸಂಚರಿಸಿದರೆ ಯಾರು ಬಳಸಿ ಬಿಸಾಕಿದರೋ ಅಂತಹ ವ್ಯಕ್ತಿಗೆ ಆಧುನಿಕ ನಾಗದೋಷ ತಲುಪುತ್ತದೆ ಎಂದು, ನಾಗದೋಷದಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂಬ ಎಚ್ಚರಿಕೆ ಸಂದೇಶ ನೀಡಲಾಗುತ್ತದೆ ಎಂದರು. ಧರ್ಮ ಮತ್ತು ವಿಜ್ಞಾನ ಎರಡರ ಸಾರಾಂಶ ಸ್ವಚ್ಛತೆ, ಪರಿಸರ ಸಂರಕ್ಷಣೆ, ಮಾನವ ಸೇರಿದಂತೆ ಪಶು ಪಕ್ಷಿಗಳ ಹಾಗೂ ಸರ್ವಜೀವಿಗಳ ಆರೋಗ್ಯಕರ ಬದುಕಿಗೆ ಜೀವದಯೆ, ಅಹಿಂಸೆಯ ಜೀವನಕ್ಕೆ ಪೂರಕ ಫಲಿತಾಂಶವೇ ನಾಗರ ಪಂಚಮಿಯ ಮಹತ್ವವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಮಹಿಳಾ ಸಮಾಜದ ಉಪಾಧ್ಯಕ್ಷೆ ರತಿ ಹೊಯ್ಸಳ ಜೈನ್ ಮತ್ತು ಅಷ್ಟಕ ಸ್ವಸಹಾಯ ಸಂಘದ ಅಧ್ಯಕ್ಷೆ ಲತಾ ದೇವರಾಜ್ ಜೈನ್ ನಾಗರ ಪಂಚಮಿ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಸರ್ವತೋಭದ್ರ ದಿಗಂಬರ ಜೈನ ಸಮಾಜ ಸೇವಾ ಟ್ರಸ್ಟ್ ನಿಕಟಪೂರ್ವ ಗೌರವಾಧ್ಯಕ್ಷ ಹೊಯ್ಸಳ ಜೈನ್, ನಿಕಟಪೂರ್ವ ಅಧ್ಯಕ್ಷ ವೈಜೆ ಪದ್ಮರಾಜ್ ಜೈನ್, ಬಸದಿಯ ಜೀರ್ಣೋದ್ಧಾರ ಸಮಿತಿಯ ಕೋಶಾಧ್ಯಕ್ಷರಾದ ಎಸ್ಆರ್ ನಾಗರಾಜ್ ಜೈನ್, ದಿಗಂಬರ ಜೈನ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷ ಗಜೇಂದ್ರ ಜೈನ್, ಉಪಾಧ್ಯಕ್ಷ ವೀರೇಂದ್ರ ಜೈನ್, ಪ್ರಧಾನ ಕಾರ್ಯದರ್ಶಿ ನ್ಯಾಮಯ್ಯ ಜೈನ್, ಪ್ರಮುಖರುಗಳಾದ ಬ್ರಹ್ಮಪಾಲ್ ಜೈನ್, ಮಹಾವೀರ್ ಜೈನ್, ಜಯಗಳ ಶ್ರುತಿ ನೇಮಯ್ಯ ಜೈನ್, ರೂಪಾ ಮಹಾವೀರ್ ಜೈನ್, ಸುನಂದಾ ಜೈನ್, ಮಮತಾ ಅಶೋಕ್ ಕುಮಾರ್, ಎಂಸಿ ಶಾಂತಾ ನಾಗರಾಜ್ ಜೈನ್ ಹಾಗೂ ಸರಳ ಜಯಕುಮಾರ್, ಪುಷ್ಪ ಜಿನಚಂದ್ರ, ನೀಲಕುಮಾರ್ ಬಡಗೋಡು, ಯಶೋಧರ ಎಜೆ, ರೇವತಿ ಗಜೇಂದ್ರ, ಸುಮತಿ ಬ್ರಹ್ಮಪಾಲ್, ಅಕ್ಷರೇಂದ್ರ, ಮಹೇಂದ್ರ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಥಮವಾಗಿ ಶ್ರೀ ಆದಿನಾಥ ತೀರ್ಥಂಕರರ ಜೈನ ಬಸದಿಯಲ್ಲಿ ಜಿನಬಿಂಬಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ನಂತರ ನಾಗರ ಪಂಚಮಿಯ ನಿಮಿತ್ತ ವಿಶೇಷವಾಗಿ ಜೈನ ಬಸದಿಯ ಆವರಣದಲ್ಲಿರುವ ನಾಗರ ಬಿಂಬಗಳಿಗೆ ಕ್ಷೀರಾಭಿಷೇಕ ಮತ್ತು ನೈವೇದ್ಯ, ಅರಿಶಿಣ, ಬಾಳೆಹಣ್ಣು ಹಾಗೂ ಮುಂತಾದ ಹಣ್ಣು ಹಂಪಲುಗಳನ್ನು ಸಮರ್ಪಣೆ ಮಾಡುವ ಮೂಲಕ ನಾಗಪೂಜೆ ಕಾರ್ಯ ಜರುಗಿತು.